ಕ್ರೆಡಿಟ್ ಕಾರ್ಡ್ ವರನೋ ಶಾಪನೋ? ಇದು ಶಾಪ. ಇದು ಬಡ್ಡಿ ಮೇಲೆ ಬಡ್ಡಿ, ಅದು ನಿಮ್ಮ ಕೊರಳಿಗೆ ನೇಣಿನ ಉರುಳಾಗ್ಬಿಡುತ್ತೆ. ಕ್ರೆಡಿಟ್ ಕಾರ್ಡಲ್ಲಂತೂ ಪರ್ಸೆಂಟೇಜ್ ಬಡ್ಡಿ ಲೆಕ್ಕಾಚಾರ ಹಾಕ್ಬಿಟ್ರೆ ಯಪ್ಪ ಮೀಟರ್ ಬಡ್ಡಿ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕಿಂತ ಜೋರಾಗಿರುತ್ತೆ. ತಪ್ಪು ನಮ್ದು. ಆಮೇಲೆ ನಾವು ಕ್ರೆಡಿಟ್ ಕಾರ್ಡ್ನ ಬೈತೀವಿ, ಸರಿ ಇಲ್ಲ ಅಂತ. ನಗದನ್ನ ತೆಗೆದು ಕೈ ಕೊಡ್ತಿರಲ್ಲ, ಕೊಡುವಾಗ ನಿಮ್ಮ ಮನಸ್ಸಿಗೆ ಪೇಯ್ನ್ ಆಗುತ್ತೆ. 3-4 ಕ್ರೆಡಿಟ್ ಕಾರ್ಡ್ ನೀವು ಹೇಳ್ದಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಲೆಕ್ಕಾಚಾರ ಗೊತ್ತಾಗಲ್ಲ. ಇದೆಯಲ್ಲ ಲಿಮಿಟ್ ಇದೆಯಲ್ಲ ಉಜ್ಜು ಅಂತ. ಆದರೆ ನನ್ನ ಇನ್ಕಮ್ ಎಷ್ಟು, ಆ ಪರಿಜ್ಞಾನ ಎಷ್ಟು ಜನಕ್ಕಿರುತ್ತೆ? 30% ಮೇಲೆ EMI ಹೋಗಬಾರ್ದು ಉತ್ತಮವಾದ ಜೀವನ ಬೇಕು ಅಂದರೆ. ಸರ್, ಈಗ ಕ್ರೆಡಿಟ್ ಕಾಲ ಜಮಾನ ಅಂತಾನೆ ಹೇಳ್ಬೋದು. ಸೊ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಇರೋರು ಬಹುಶಃ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಕ್ರೆಡಿಟ್ ಕಾರ್ಡ್ಗೆ ಅಟ್ಯಾಚ್ ಆಗಿದ್ದಾರೆ. ಸೊ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೆ ನಮ್ಮ ಒಂದು ಉಳಿತಾಯಕ್ಕೆ ಸಮಸ್ಯೆ ಆಗುತ್ತಾ ಸರ್? ಇದು ಯಾವ ಥರ ಪ್ರಶ್ನೆ ಗೊತ್ತಾ? ಮಳೆ ಬಂದರೆ ಒಳ್ಳೇದಾ, ಮಳೆ ಬಂದರೆ ಕೆಟ್ಟದ್ದಾ? ನೀವು ಮನೆ ಒಳಗಡೆ ಕೂತಿದ್ರೆ ಮಳೆ ಖುಷಿ, ಅದನ್ನ ನೋಡ್ಕೊಂಡು ಕಾಫಿ ಕುಡಿತೀರಿ. ನೀವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತೀರಿ, 2 ವೀಲರ್ ಇರ್ತೀರಿ, ಆಗ ಅದು ನಿಮಗೆ ಆ ಮಳೆ ಯಾಕಾರ ಬಂತಪ್ಪ ಅಂತ ಶಾಪ ಆಗ್ತೀರ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ನನ್ನನ್ನು ನಿಜವಾಗ್ಲೂ ನೀವು ಕೇಳೋದಾಯ್ತು ಅಂತಂದ್ರೆ, ಕ್ರೆಡಿಟ್ ಕಾರ್ಡು ವರದಾನ, ಅದು ಶಾಪ ಅಲ್ಲ. ಇಟ್ಸ್ ಎ ಬ್ಲೆಸ್ಸಿಂಗ್. ಇಟ್ಸ್ ಎ ಬ್ಲೆಸ್ಸಿಂಗ್. ಯಾಕೆ ಗೊತ್ತಾ? ಈಗ ನೋಡಿ, ನಿಮಗೆ ಅರ್ಜೆಂಟಾಗಿ ದುಡ್ಡು ಬೇಕು, ಯಾರ ಮುಂದೆನೂ ನೀವು ಕೈ ಒಡ್ಡೋ ಅವಶ್ಯಕತೆ ಇಲ್ಲ. ಯಾವಾಗ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಇರೋದು ಎಮರ್ಜೆನ್ಸಿ ಪರ್ಪಸ್ಗೆ. ಈಗ ಎಮರ್ಜೆನ್ಸಿಯಾಗಿ ಉಳಿದಿಲ್ಲ, ಅದೇ ಸಮಸ್ಯೆ. ಕ್ರೆಡಿಟ್ ಕಾರ್ಡ್ ಯಾಕೆ ಅದು ಶಾಪ ಆಯಿತು? ಯಾಕೆ ವರದಾನ ಇದ್ದಿದ್ದು ಶಾಪ ಆಗಿ ಕನ್ವರ್ಟ್ ಆಯಿತು? ಅದನ್ನ ಮಾಡ್ಕೊಂಡಿದ್ಯಾರು? ನಾವೇ. ನಮ್ಗೆ ಗೊತ್ತಲ್ವ ನಮ್ಮ ಮಿತಿ ಏನು ಅಂತ. ನಾವು ಅದು ನಮ್ಮ ಆದಾಯ ಎಕ್ಸ್ಟೆಂಡ್ ಆಯಿತು ಅನ್ನೋ ಥರ ಯೂಸ್ ಮಾಡ್ತಾ ಇದೀವಿ ಅದನ್ನು. ಹೌದು, ನಿಮ್ಮ ಆದಾಯ ಇಷ್ಟೇ ಇರೋದು, ಅದು ಎಕ್ಸ್ಟೆಂಡ್ ಆಗಿಲ್ಲ, ಅದು ಟೆಂಪರರಿ ಎಕ್ಸ್ಟೆನ್ಷನ್. ಅದು ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಯೂಸ್ ಮಾಡಬೇಕಾದ್ದು. ನಾನು ಹೇಳೋದು, ಇವಾಗ ನಿಮ್ಗೊಂದು 5,000 ಬೇಕು, ನಿಮ್ಮ ಸ್ನೇಹಿತನೋ ಅಣ್ಣನೋ ತಮ್ಮನೋ ಬೇರೆ ಯಾರನ್ನೋ 5,000 ಕೊಟ್ಟಿರೋ ಅಂತ ನೀವು ಕೇಳೋದು ಸ್ವಾಭಿಮಾನಿಯಾಗಿ ನಿಮ್ಮ ಮನಸ್ಸಿಗೆ ಒಂಥರ ಸಣ್ಣದು ಅನ್ಸುತ್ತೆ. ಯಾಕಪ್ಪ ಕೇಳಿ, ಕ್ರೆಡಿಟ್ ಕಾರ್ಡ್ ಇದೆ, ನೀವು ಅದನ್ನ ಯೂಸ್ ಮಾಡಿರಿ, ಅದನ್ನ ಕಂತಲ್ಲೂ ಕಟ್ಟಬಹುದು ನೀವು ಬೇಕು ಅಂತಂದ್ರೆ. ಎಮರ್ಜೆನ್ಸಿ ಕೇಸಲ್ಲಿ ಅದು ನಿಮ್ಗೆ ಶ್ರೀರಕ್ಷೆ. ಯಾರ ಮುಂದೆನೂ ಮನಸ್ಸನ್ನ ಸಣ್ಣದು ಮಾಡಿಕೊಂಡು ಕೈ ಒಡ್ಡುವಂತ ಪರಿಸ್ಥಿತಿಯಿಂದ ನಿಮಗೆ ಅದು ಬಚಾವ್ ಮಾಡುತ್ತೆ. ನಾನು ಕೇಳಿದ್ರೆ ಕ್ರೆಡಿಟ್ ಕಾರ್ಡ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಇಟ್ಸ್ ಎ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್. ತುಂಬಾ ಒಳ್ಳೆಯ ಇನ್ಸ್ಟ್ರೂಮೆಂಟ್. ನಾನು ಒಂದಷ್ಟು ಜನದ ಉದಾಹರಣೆನೂ ನಾನು ನಿಮಗೆ ಕೊಡಬಲ್ಲೆ. ಅಲ್ಲೇ ಒಂದಷ್ಟು ಕೆಲವೊಂದು ಕ್ರೆಡಿಟ್ ಕಾರ್ಡ್ಗಳು 40, 45, 50 ದಿನ ತನಕನೂ ಕೊಡ್ತವೆ. 25 ದಿನ ಅಂತೂ ನಿಮ್ಗೆ ಸಿಕ್ಕತ್ತೆ ಎಲ್ಲ ಕಡೆ ಕ್ರೆಡಿಟ್ ಅಲ್ವಾ. ಸೊ ಅದನ್ನ ಯೂಸ್ ಮಾಡಿಕೊಂಡು ಹಣ ಮಾಡಿದಂಥವ್ರು ಇದ್ದಾರೆ. ಅರ್ಥ ಆಯ್ತಾ? ಯಾವುದೋ ಒಂದು ಪದಾರ್ಥ ಬೇಕು, ಯಾರೋ ಕೇಳಿರ್ತಾರೆ, ತೆಗೆದು ಕೊಟ್ಬಿಡ್ತಾರೆ. ಇವ್ರಿಗೆ ಕಂತಲ್ಲಿ ಕಟ್ತಾರೆ. ಇವ್ರೇನು ಮಾಡ್ತಾರೆ, ನಾನು ಭಾಳಷ್ಟು ನೀವು ಉದಾಹರಣೆಗಳನ್ನ ಕೊಡಬಲ್ಲೆ ನಾನು ಆ ಥರದ್ದು. 30 ಡೇಸ್ದೋ 40 ಡೇಸ್ದೋ ಅವ್ರದ್ದು ಹತ್ರ ಬಡ್ಡಿ ಇಸ್ಕೋತಾರೆ. ಇವ್ರಿಗೆ ಫ್ರೀ ಸಿಕ್ತಲ್ಲ ಅದು. ಆನಂತರ ಇವ್ರ ಸಂಬಳ ಬಂದ ಅದು ಇಂಥ ಡೇಟ್, ಅದು ಬಡ್ಡಿ ಬೀಳಕ್ ಮುಂಚೆ ಅವ್ರು ಅದಕ್ಕೆ ಕಟ್ಬಿಡ್ತಾರೆ. ಅರ್ಥ ಆಗ್ತಿದೆ ಹೇಳೋದು? ಬ್ಯಾಂಕ್ಗಳು ನಿಮಗೆ ಅದನ್ನ ಫ್ರೀ ಕೊಟ್ಟಿದೆ, ಆ 30 ಡೇಸ್ ವಿಂಡೋನೋ 25 ಡೇಸ್ ವಿಂಡೋನೋ. ಬಟ್ ಬೇರೆ ಯಾರಿಗೂ ಬೇಕು. ಇವಾಗ ಲ್ಯಾಪ್ಟಾಪ್ ಇಲ್ಲ, 25 ದಿನ ಬಿಟ್ಟು, ಸರಿ ನಾನು ಲ್ಯಾಪ್ಟಾಪ್ ಇದನ್ನ ಮಾಡಿಕೊಡಿಸ್ತೀನಿ, ನನಗೆ 20 ದಿನದಲ್ಲಿ ಕೊಡ್ತೀಯಾ, 25 ದಿನದಲ್ಲಿ ಕೊಡ್ತೀಯ, ಅವ್ರಿಗೇನೋ ಗ್ಯಾರಂಟಿ ಇರುತ್ತೆ. ಆ ಥರನು ಯೂಸ್ ಮಾಡೋರನ್ನ ನಾನು ನೋಡಿದ್ದೀನಿ. ಅವ್ರಿಗಾಗಿ ಖರೀದಿ ಮಾಡಿರಲ್ಲ, ಬೇರೆಯವ್ರಿಗಾಗಿ ಖರೀದಿ ಮಾಡಿರ್ತಾರೆ. 50,000 ಮೇಲೆ ಅವ್ರು 51,000 ಇಸ್ಕೋತಾರೆ, 52,000 ಇಸ್ಕೋತಾರೆ. ಈ ಥರದ್ದನ್ನು ನಾನು ನೋಡಿದ್ದೀನಿ. ಬಟ್ ಸರ್, ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂದರೆ, ಸೊ ನಂದೇ ವೆರಿ ಕ್ಲೋಸ್ ಫ್ರೆಂಡ್, ಅದಕ್ಕೆ ನಾನು ಕ್ರೆಡಿಟ್ ಕಾರ್ಡ್ ವರನೋ ಶಾಪನೋ ಅಂತ ಕೇಳಿದ್ದು. ಸೊ ಕ್ರೆಡಿಟ್ ಕಾರ್ಡ್ ಇದೆ, ಸೊ ಕಂಪ್ಲೀಟ್ ಆಗಿ ಏನೇ ಬಿಲ್ ಇರಲಿ, ಎಲ್ಲೇ ಸ್ವೈಪ್ ಇರಲಿ, ಕ್ರೆಡಿಟ್ ಕಾರ್ಡ್ ಓಕೆ. ಸೊ ತಿಂಗಳ ಎಂಡ್ ಅಂತ ಬಂದಾಗ, ಅಯ್ಯೋ ಬಿಲ್ ಬಂತು, ಒಂದು 15,000 ಬಿಲ್ ಕಟ್ಟಬೇಕು. ಸರಿ, ಈಗ ಎಲ್ಲ ಕ್ರೆಡಿಟ್ ಕಾರ್ಡ್ ಹೋಗಿದೆಯಲ್ವಾ, ಸೊ ಸೇವಿಂಗ್ಸ್ ಇದೆಯಲ್ಲ, ಅದರಲ್ಲಿ ಬಿಲ್ ಕಟ್ಟೋದು. ಸೇವಿಂಗ್ಸು ಖರ್ಚು ನನ್ನ ಜಾಸ್ತಿ ಇದೆ, ಸಂಬಳ ಎಲ್ಲಾನು ಖಾಲಿಯಾಗಿ, ಕ್ರೆಡಿಟ್ ಕಾರ್ಡ್ ಎಲ್ಲಾನು ಖಾಲಿಯಾಗಿ, ಬಿಲ್ ಕಟ್ಟೋದಕ್ಕೆ ದುಡ್ಡಿರಲ್ಲ. ಸೊ ಹಂಗಾಗಿ ಕ್ರೆಡಿಟ್ ಕಾರ್ಡ್ ವರನೋ ಶಾಪನೋ? ಇದು ಶಾಪ. ಯಾವಾಗ ಅಂದಾಗ ನೀವು ಈ ರೀತಿ ಬಳಸ್ಕೊಂಡಾಗ, ನಾನು ಮೊದಲೇ ಹೇಳಿದೆ ನಿಮ್ಗೆ ಈ 1 ನಿಮಿಷದ ಕೆಳಗಡೆ, ಏನಂದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನಿದೆ ಅದು ದಟ್ ಈಸ್ ನಾಟ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಇನ್ಕಮ್. ಇಟ್ ಈಸ್ ಆ ಎಮರ್ಜೆನ್ಸಿ ಪರ್ಪಸ್ಗೆ ನಿಮಗೆ ಸಿಕ್ಕಿರುವಂತಹ ಒಂದು ವಿಂಡೋ, ಸ್ಮಾಲ್ ವಿಂಡೋ. ಅರ್ಥ ಆಯ್ತಾ? ಅದು ನಿಮ್ಮ ಕೆಪಾಸಿಟಿ ಮೇಲೆ ಅವರು ಅದಕ್ಕೆ ಲಿಮಿಟ್ ಸೆಟ್ ಮಾಡಿರ್ತಾರೆ. ಹೌದಲ್ವಾ? ನಾನು ಹೇಳೋದು ಇಟ್ಸ್ ಎ ಸ್ಮಾಲ್ ವಿಂಡೋ. ಅದನ್ನ ನೀವು ಬೇಕಾದ್ರೆ ಇನ್ನೊಂದು ಕೆಲಸ ಮಾಡಿ, ಏನಂದ್ರೆ ಎಲ್ಲ ಖರ್ಚನ್ನು ನೀವು ಅಲ್ಲೇ ಮಾಡಿ, ಆದ್ರೆ ನೀವು ಎಷ್ಟು ಮಾಡ್ತಿದ್ದೀರಿ ಅನ್ನೋದ್ರದ್ದು ನಿಮ್ದು ಟ್ರ್ಯಾಕ್ ಇಟ್ಕೊಂಡಿರ್ಬೇಕು. ಆ ಟ್ರ್ಯಾಕ್ ಇಟ್ಕೊಳ್ತಾ ಇದ್ರಿ ಅಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದೇ. ಯಾಕೆಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ನಿಮ್ಗೆ ಅವ್ರು ಲಿಮಿಟ್ ಕರೆಕ್ಟ್ ಆಗಿ ಕೊಡ್ತಾ ಹೋದ್ರೆ ಲಿಮಿಟ್ ಎನ್ಹಾನ್ಸ್ ಮಾಡ್ತಾರೆ, ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ. ನೀವು ಅದನ್ನ ಸರಿಯಾಗಿ ದುಡಿಸ್ಕೋಬೇಕು. ನಿಮ್ಗೆ ಅದು ಯಾವಾಗ ಬಡ್ಡಿ ಬೀಳುತ್ತೆ ಅದಕ್ಕಿಂತ ಒಂದಿನ ಮುಂಚೆನೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿರ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರಬೇಕು. ಕ್ರೆಡಿಟ್ ಕಾರ್ಡು ವರದಾನ.
ಈ ಥರ ಯೂಸ್ ಮಾಡಿದಾಗ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಫ್ರಾಡ್ ಆಯಿತು ಅಂದರೆ ಅದು ಬ್ಯಾಂಕಿನ ಹಣ, ಡೆಬಿಟ್ ಕಾರ್ಡಲ್ಲಿ ಫ್ರಾಡ್ ಆದರೆ ಅದು ನಿಮ್ಮ ಹಣ. ಕ್ರೆಡಿಟ್ ಕಾರ್ಡಲ್ಲಿ ನೀವು ಮಾಡಿದ ಮಿಸ್ಯೂಸ್ ಏನಾರು ಆಯಿತು ಅಂದರೆ ಅದು ಇನ್ಶೂರ್ಡು, ಏನೂ ಆಗೋದಿಲ್ಲ. ನಾನು ಮಾಡಿಲ್ಲ ಅಂತ ಹೇಳ್ತೀರಾ ನೀವು, ಅವ್ರು ನೋಡ್ತಾರೆ ಹೌದು ನೀವು ಮಾಡಿಲ್ಲ ಅಂತ ಹೇಳಿ, ನೀವು ಖರೀದಿ ಮಾಡಿಲ್ಲ, ಏನೂ ಆಗಿಲ್ಲ, ಮಿಸ್ಯೂಸ್ ಆಗಿದೆ, ನಿಮ್ಮ ತಲೆಗೆ ಬರೋದಿಲ್ಲ ಅದು, ಅದು ಬ್ಯಾಂಕಿನ ಹೆಡ್ಡೇಕು. ಅದೇ ಡೆಬಿಟ್ ಕಾರ್ಡಲ್ಲಿ ಫ್ರಾಡ್ ಆಯಿತು ಅಂದರೆ ನಿಮ್ಮ ಹೆಡ್ಡೇಕು, ಯಾಕಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ ಡೆಬಿಟ್ ಕಾರ್ಡಲ್ಲಿ ಯೂಸ್ ಆಗುತ್ತೆ, ನಿಮ್ಮ ಹೆಡ್ಡೇಕ್ ಅದು ಇನ್ಶೂರ್ಡ್ ಅಲ್ಲ. ಕ್ರೆಡಿಟ್ ಕಾರ್ಡ್ ಇನ್ಶೂರ್ಡ್ ಆಗಿರುತ್ತೆ ಅದು, ಅಲ್ಲಿ ಫ್ರಾಡ್ ಆದರೆ ನಿಮಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಎಲ್ಲದನ್ನು ಕ್ರೆಡಿಟ್ ಕಾರ್ಡಲ್ಲೇ ಕೊಡಿ ನೀವು, ತಪ್ಪೇ ಇಲ್ಲ. ನಿಮಗೆ ಗೊತ್ತಲ್ವಾ, ನನ್ನ ತಿಂಗಳು ಖರ್ಚು 25,000, ನನ್ನ ಆದಾಯ 30,000, 25,000 ಆದಮೇಲೆ ₹1 ಖರ್ಚು ಮಾಡೋಂಗಿಲ್ಲ ನೀವಲ್ಲಿ. ಮಂತ್ ಎಂಡಿಗೆ ಅದು ನೋಡಿ, ನಿಮ್ಗೆ ಏನಾಯಿತು ಅಂತಂದರೆ 25,000 ನಿಮಗೆ ಅಲ್ಲಿ 4% ಬಡ್ಡಿ ಬಂತು. ಹೌದು, 25 ದಿನಕ್ಕೆ ಫ್ಯಾಕ್ಟರೈಸೇಷನ್ ಪ್ರಕಾರ ನೋಡ್ಕೊಂಡ್ರು 25 ದಿನದ ಬಡ್ಡಿ ನಿಮಗೆ ಬರುತ್ತೆ 4% ಬ್ಯಾಂಕಲ್ಲಿ ಇಟ್ಟಿರ್ತೀರ. ವಾಟ್ ಎವರ್ 4 or 3 ವಾಟ್ ಎವರ್ ಇಸ್ ದೇರ್ ಬ್ಯಾಂಕ್ ಅಕೌಂಟಲ್ಲಿ, ನಿಮ್ಮ SB ಅಕೌಂಟಲ್ಲಿ ಇಟ್ಟಿರಿ. ಆ ದುಡ್ಡು ನಿಮ್ಗೆ ಅದೊಂದು 3-4% ₹200-300 ಬಂತಾ, ಫ್ರೀ ಬಂತಾ ನಿಮ್ಗೆ ಅದು? 200-300, ಇನ್ನೊಂದು ₹200 ಹಾಕಿ ನೀವು ₹500 ಇದು ಕಟ್ಬೋದು, SIP ಕಟ್ಬೋದು. ಸೊ ಅದನ್ನ ಮಾಡಿ ಆ 24ನೇ ದಿನನೋ 25ನೇ ದಿನನೋ ಅವ್ರದ್ದು ನೀವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿರಿ ಬ್ಯಾಂಕ್ಗೆ, ನಿಮ್ಮ ಬಿಲ್ ಪೇ ಔಟ್ ಆಗ್ಬಿಡ್ಬೇಕು. ಆ ಬಿಲ್ ಪೇ ಆಯಿತು, ನಿಮ್ಗೆ ಮುಗ್ದೋಯ್ತು. ತಿರ್ಗಾ ನಿಮ್ಗೆ ಅಲ್ಲಿ ಸಿಕ್ತು ಏನು, ತಿರ್ಗಾ ಅದೇ ವಿಂಡೋ ಸಿಕ್ತು, ಯೂಸ್ ಮಾಡಿ ಅದರಲ್ಲೇನೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಮೇಂಟೈನ್ ಆಯಿತು. ಅದ್ರ ಪ್ರಕಾರ ನೀವು ನೋಡ್ತಾ ಹೋದ್ರೆ ಅಷ್ಟು ದಿನದ ಬಡ್ಡಿ 25 ದಿನ ನಿಮ್ಮ ಬ್ಯಾಲೆನ್ಸ್ 25,000 ಇರುತ್ತೆ, ಅದಕ್ಕೆ ಬಡ್ಡಿ ಸಿಕ್ತಲ್ಲ ನಿಮಗೆ 4%. ನೀವು ಸರಿಯಾಗಿ ಯೋಚನೆ ಮಾಡಿ, ರೂಪಾಯಿನೂ ನಿಮಗೆ ಅನುಕೂಲ ಆಗೋ ಥರ ನೀವು ದುಡಿಸ್ಕೋಬೋದು. ಜನ ಏನು ಮಾಡ್ತಾರೆ, ನೆಗ್ಲಿಜಿ, ಅದೇನು ನಿಮ್ದೇನು ನಂದೇನೋ ದುಡ್ಡು ಅನ್ನೋ ಥರ. ನಿಮ್ದಲ್ಲ ಅದು, ಬ್ಯಾಂಕ್ ಅಯ್ಯೋ ಪಾಪ ಅಂತ ನಿಮಗೆ ಕೊಟ್ಟರು ಒಂದು ಪುಟಾಣಿ ವಿಂಡೋ. ಅದನ್ನು ನೀವು ಹಿಂಗೆ ಯೋಚನೆ ಮಾಡಬೇಕು, ಅಪ್ಪ ಎಂಥ ಕೃಪೆ, ಬ್ಯಾಂಕ್ ನನಗೂ ಎಂಥ ಒಳ್ಳೆ ಫೆಸಿಲಿಟಿ ಕೊಟ್ಟಿದೆ, ನನಗೇನೋ ಇವತ್ತು ಎಮರ್ಜೆನ್ಸಿ 2,000 ಬೇಕು, 5,000 ಬೇಕು, ಏನೋ ಬೇಕು, ಇಲ್ಲ ಅದನ್ನಷ್ಟೇ ಯೂಸ್ ಮಾಡ್ಕೋಬೇಕು. ನಿಮ್ದೆಲ್ಲ ದುಡ್ಡು ಬರ್ನ್ಔಟ್ ಆಗಿದೆ ಈ ತಿಂಗಳು, ಬಟ್ ವಿಧಿನೇ ಇಲ್ಲ ಇನ್ನೊಂದು 2,000 ಬೇಕು, 5,000 ಬೇಕು, ನಿಮ್ಮ ಲಿಮಿಟ್ 25,000 50,000 ಇದೆ ತಿಂಗಳಿಗೆ. ಯೂಸ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ಮುಂದಿನ ತಿಂಗಳಲ್ಲಿ ಫಸ್ಟ್ ಅದನ್ನು ಪೇ ಮಾಡಿ, ಇನ್ನೊಂದರಲ್ಲಿ ಯಾವ್ದ್ರಲ್ಲ ಕಮ್ಮಿ ಮಾಡ್ಕೊಳ್ಳಿ. ಇದೇನಾಗುತ್ತೆ ಅಂತಂದ್ರೆ 50,000 ಜೊತೆಗೆ 50,000 ಅದು ಲಿಮಿಟ್ ಅನ್ಕೊಂಡು 1,00,000 ನನ್ನ ಸಂಬಳ ಅನ್ನೋ ಥರ ಜನ ಮಾಡ್ತಾರೆ. ಹೆಂಗಾಗುತ್ತೆ ಅವಾಗ? ಅದು ಬಡ್ಡಿ ಮೇಲೆ ಬಡ್ಡಿ, ಅದು ನಿಮ್ಮ ಕೊರಳಿಗೆ ನೇಣಿನ ಉರುಳಾಗ್ಬಿಡುತ್ತೆ. ಕ್ರೆಡಿಟ್ ಕಾರ್ಡಲ್ಲಂತೂ ಪರ್ಸೆಂಟೇಜ್ ಬಡ್ಡಿ ಲೆಕ್ಕಾಚಾರ ಹಾಕ್ಬಿಟ್ರೆ ಯಪ್ಪ, ಮೀಟರ್ ಬಡ್ಡಿ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕಿಂತ ಜೋರಾಗಿರುತ್ತೆ. ಹಾಗಾಗಿ ನೀವು ಅಸ್ಲಿಗಿಂತ ಬಡ್ಡಿನೇ ಜಾಸ್ತಿ ಕಟ್ಬಿಡ್ತೀರಾ. ಕ್ರೆಡಿಟ್ ಕಾರ್ಡ್ ಮಿಸ್ಯೂಸ್ ಮಾಡ್ಕೊಂಡ್ರೆ, ತಿರ್ಗಾ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅಸ್ಲಿಗಿಂತ ಬಡ್ಡಿ ಜಾಸ್ತಿ ಕಟ್ಟಿರ್ತೀರ. ಆಮೇಲೆ ಒಂದು ಕ್ರೆಡಿಟ್ ಕಾರ್ಡ್ ಅಂತಲ್ಲ, 4-5 ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ತಾರೆ. ಯಾಕೆಂದ್ರೆ ಎಲ್ಲ ಕಡೆ ಲಿಮಿಟ್ ಇದೆ ಅಂತ. ಆದ್ರೆ ನಿಮ್ದು ಆದಾಯ ಇರೋದು 25 ಅಪ್ಪ, ಅವ್ರೇನೋ 25 4 ಕಡೆ ಕೊಟ್ಟಿದ್ದಾರೆ, 1,00,000 ಇದೆ. ನೀವು 1,00,000 ಏನೋ ಒಂದ್ಸರಿ ಹೌದು ಸ್ವೈಪ್ ಮಾಡ್ಕೊಂಡು ಬಂದ್ಬಿಡ್ತೀಯಾ, ಆದ್ರೆ ನಿನ್ನ ಹತ್ರ ಇನ್ಕಮೇ 25,000, ಎಲ್ಲೆಲ್ಲಿ ಅಂತ ಕಟ್ತೀಯಾ? ಅದು ನೀವು ಒಂಚೂರು ಯೋಚನೆ ಮಾಡಬೇಕು. ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಅದನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಅದು ವರದಾನ. ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ಇದು ಅಂತಲ್ಲ, ಕ್ರೆಡಿಟ್ ಕಾರ್ಡು ಅಂತಲ್ಲ, ಅನ್ನನೇ 4 ತುತ್ತು ಜಾಸ್ತಿ ತಿಂದ್ರೆ ಅದೇ ನಿಮಗೆ ಶಾಪ. ತಿರ್ಗಾ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು, ಅದು ಇಲ್ದಿರ ಅದು ವಿಷಯ ಆಗಿ ಕನ್ವರ್ಟ್ ಆಗುತ್ತೆ ಹೊಟ್ಟೆಲಿ ಅಲ್ವಾ? ಹಾಗೆ ಕ್ರೆಡಿಟ್ ಕಾರ್ಡು ನಾವು ಆಮೇಲೆ ಏನು ಗೊತ್ತಾ, ತಪ್ಪು ನಮ್ದಿರುತ್ತೆ. ನಾನು ನಿಮ್ಗೆ ಅವತ್ತೇ ಆಗ್ಲೇ ಹೇಳಿದ್ನಲ್ಲ, ಹಂಗೆ ತಪ್ಪು ನಮ್ದು. ಆಮೇಲೆ ನಾವು ಕ್ರೆಡಿಟ್ ಕಾರ್ಡ್ನ ಬೈತೀವಿ, ಸರಿ ಇಲ್ಲ ಅಂತ. ಅಯ್ಯೋ ಅಂತ ಒಳ್ಳೆ ಫೆಸಿಲಿಟಿ ಕೊಟ್ಟಿಲ್ಲ, ಕ್ರೆಡಿಟ್ ಕಾರ್ಡ್ ಇಂದಲೇ ಆಗಿರೋದು ಅಂತ ಅದನ್ನ ಬೈತಾರೆ. ತಪ್ಪು ನಿಂದಪ್ಪ, ಅವ್ರದಲ್ಲ. ಇನ್ನೊಂದು ಪ್ರಮುಖವಾದ ಅಂಶ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ, ನೀವು ಹಣನ ಭೌತಿಕವಾಗಿ ಅಂದ್ರೆ ನಗದನ್ನ ತೆಗೆದು ಕೈ ಕೊಡ್ತಿರಲ್ಲ, ಕೊಡುವಾಗ ನಿಮ್ಮ ಮನಸ್ಸಿಗೆ ಪೇಯ್ನ್ ಆಗುತ್ತೆ. ಇದು ಅತ್ಯಂತ ಪ್ರಮುಖವಾದ್ದು, ವೈಜ್ಞಾನಿಕ ಸಂಶೋಧನೆಗಳಿಂದ ಪ್ರಮಾಣೀಕರಿಸಲ್ಪಟ್ಟಿರುವಂಥದ್ದು. ನಾನೇನೋ ಹುಟ್ಟಾಕೊಂಡು ಹೇಳ್ತಾ ಇರೋಂಥದ್ದಲ್ಲ. ದ ಮೂಮೆಂಟ್ ಯು ಸ್ವೈಪ್, UPI ಮಾಡ್ತೀರಾ, ಸ್ವೈಪ್ ಮಾಡ್ತೀರಾ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನಿಮಗೆ ಫೀಲ್ ಆಗಲ್ಲ. ಬಿಕಾಸ್ ಯು ಡೋಂಟ್ ಟಚ್ ಮನಿ. ನೀವು 5,000 ಅಂದಾಗ 500 ರೂಪಾಯಿ 10 ನೋಟ್ ಹಿಂಗೆ ತೆಗೆದು ಕೊಡುವಾಗ ನಿಮಗೆ ಪೇಯ್ನ್ ಆಗುತ್ತೆ. 5,000 ಕಳ್ಸ ಹಿಂಗೆಲ್ಲ ಟಂಗ್ ಅನಿಸ್ತೀರಾ, ಅದೋಗುತ್ತೆ. ಇಲ್ಲ ಏನೋ ಸ್ವೈಪ್ ಮಾಡ್ತೀರಾ, ನಿಮಗೆ ಇಟ್ ಈಸ್ ನಾಟ್ ದ ಸೇಮ್. ಪೇಯ್ನ್ ಆಗೋದಿಲ್ಲ. ಟಚ್ ಆ್ಯಂಡ್ ಫೀಲ್ ಇದೆಯಲ್ಲ, ಅದರದ್ದು ಬೇರೆ ಫೀಲು. ಅದೇನಾಗುತ್ತೆ, ಇದನ್ನು ನೀವು ಹಣ ಮುಟ್ಟೋದಿಲ್ಲ, ನಿಮ್ಗೆ ನೋವಾಗೋದಿಲ್ಲ, ನೋವಾಗಲ್ಲ, ಪೇಯ್ನ್ ಆಗಬೇಕು. ಹಣ ನೀವು ಕೊಡುವಾಗ ಅಯ್ಯೋ ಇಷ್ಟೊಂದು ಖರ್ಚು ಮಾಡ್ತಿದ್ದೀನೋ ನಾನು ಇದಕ್ಕೆ, ಆ ಪೇಯ್ನ್ ಇಲ್ಲ. ಡಿಜಿಟಲ್ ಮನಿ ಹ್ಯಾಸ್ ಟೇಕನ್ ಔಟ್ ದಟ್ ಪೇಯ್ನ್ ಫ್ರಮ್ ದ ಹ್ಯೂಮನ್ ಮೈಂಡ್. ಅದಕ್ಕೆ ಅವ್ರು ಗೊತ್ತು ಗುರಿ ಇಲ್ದಂಗೆ ಖರ್ಚು ಮಾಡ್ತಾರೆ. ಡಿಜಿಟಲ್ ಬಂದ ಮೇಲೇನೆ ಹೆಚ್ಚಿಗೆ. ಯಾತಕ್ಕೆ ಎಲ್ಲರೂ ಕ್ರೆಡಿಟ್ ಕಾರ್ಡ್ನ ಬೈತಾರೆ ಅಂದ್ರೆ, ಅವ್ರಿಗಿದು ಆ ಲೆಕ್ಕಾಚಾರ ಗೊತ್ತಾಗಲ್ಲ. 3-4 ಕ್ರೆಡಿಟ್ ಕಾರ್ಡ್ ನೀವು ಹೇಳ್ದಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಲೆಕ್ಕಾಚಾರ ಗೊತ್ತಾಗಲ್ಲ. ಇದೇ ಲಿಮಿಟ್ ಇದೆಯಲ್ಲ ಉಜ್ಜು ಅಂತ. ಆದರೆ ನನ್ನ ಇನ್ಕಮ್ ಎಷ್ಟು, ಆ ಪರಿಜ್ಞಾನ ಎಷ್ಟು ಜನಕ್ಕಿರುತ್ತೆ? ಡಿಜಿಟಲ್ ಪೇಮೆಂಟಿನ ಅತ್ಯಂತ ದೊಡ್ಡ ಫ್ಲಾ ಏನು ಅಂದರೆ ಇದೆ.
ಅದು ನಿಮ್ಮ ಮನಸ್ಸಿಗೆ ಆ ಪೇಯ್ನ್ ಇದೆಯಲ್ಲ ಅದು ಪ್ರಿಕ್ ಆಗೋದಿಲ್ಲ. ಹಾಗಾಗಿ ಯು ಟೆನ್ ಟು ಸ್ಪೆಂಡ್ ಮೋರ್. ಕರೆಕ್ಟ್. ಅಷ್ಟೇ. ಓಕೆ, ಬಟ್ ಈಗ ಸಂಬಳ ಬಂದಾಗ ಸರ್ EMI ಫಸ್ಟ್ ಕಟ್ಟಬೇಕಾ ಅಥವಾ ಸೇವಿಂಗ್ಸ್ ಫಸ್ಟ್ ಮಾಡಬೇಕಾ? ಆಬ್ವಿಯಸ್ಲಿ EMI, ಯಾಕಂದ್ರೆ ಇಲ್ದಿರ ಅವ್ನು ನಿಮ್ಮ ಮನೆ ಬಾಗ್ಲು ಬಂದು ಕೂತ್ಕೋತಾನೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ನಿಮ್ಮ EMI ನಿಮ್ಮ ಒಟ್ಟು ಆದಾಯದ 30% ಮೀರಿರಬಾರ್ದು ಅಂತ ಯಾವಾಗಲೂ ನಾನು ಹೇಳೋದು. ಅದಕ್ಕೆ 50, 30, 20 ಅಂತ. 50ರಲ್ಲಿ ನಾವು ಪಾಲಿಸಿ, ಅದು ಫೇಮಸ್ಸು. ಎಲ್ಲ ಆರ್ಥಿಕ ನೀವು ಯಾರನ್ನೇ ಕೇಳಿದ್ರು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕೇಳಿದ್ರೆ ಎಲ್ಲರೂ ಅವ್ರು ಅದೇ ಹೇಳೋದು 50-30-20 ರೂಲ್ ಅಂತ. ಏನು 50-30-20 ರೂಲ್ ಅಂದರೆ 50ರಲ್ಲಿ ನಿಮ್ದು ಎಲ್ಲ ಖರ್ಚುಗಳು ಇನ್ನೊಂದು ಮತ್ತೊಂದು ಹೋಗ್ಬೇಕು. 30%ಗೆ ಮೀರಿ ನಿಮ್ಮ EMI ಇರಬಾರ್ದು. ಇನ್ನು 20% ನೀವು ಉಳಿಕೆ ಮಾಡಬೇಕು, ಹೂಡಿಕೆ ಮಾಡಬೇಕು. 50-30-20. 50ರಲ್ಲಿ ನಿಮ್ದೆಲ್ಲ ಬೇರೆ ಎಲ್ಲ ಜೀವನಗಳು ಕಳ್ತಾ ಬಿಡಬೇಕು. ಎಲ್ಲ ನಿಮ್ದು ದಿನನಿತ್ಯದ ಖರ್ಚು ಗಿರ್ಚು ಏನಿದೆ ಎಲ್ಲ ಅದರಲ್ಲಿ ಬರಬೇಕು. 30% ಮೇಲೆ EMI ಹೋಗಬಾರ್ದು ಉತ್ತಮವಾದ ಜೀವನ ಬೇಕು ಅಂದರೆ. ಇಲ್ಲಾಂದರೆ ಇಟ್ಸ್ ಹ್ಯಾಡ್ಸ್ ಅಪ್ ಟು ಸ್ಟ್ರೆಸ್. ಅಷ್ಟೇ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ನಮ್ಮ ಸಂಬಳ ಕಮ್ಮಿ ಇತ್ತು ಅಂತಂದ್ರೂ ಕೂಡ ಹೆಂಗೆ ಉಳಿತಾಯ ಮಾಡಬೇಕು ಅನ್ನೋ ಒಂದು ದಾರಿನ ಕೊಟ್ಟಿದ್ದೀರಾ. ಸೊ ಅದನ್ನ ಅವ್ರು ಕಂಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ದಾರಿ ಇದ್ದೇ ಇದೆ. ಏನಂತಂದ್ರೆ ನಾವು ಶುರುನೇ ಮಾಡಲ್ಲ. ಶುರು ಮಾಡಕ್ ಮುಂಚೆ ಕಾರಣ ಕೊಡಕ್ ಶುರು ಮಾಡ್ತೀವಿ. ನಾನು ಯಾಕೆ ಶುರು ಮಾಡಿಲ್ಲ ಅನ್ನೋದಕ್ಕೂ ನಮ್ಮ ಹತ್ರ ಒಂದು ಕಾರಣ ರೆಡಿ ಇರುತ್ತೆ. ಏನ್ ಮಾಡೋದು ನನ್ಗೆ ಹಿಂಗೆ ಅಂತ. ಆಮೇಲೆ ಸೆಲ್ಫ್ ಪಿಟಿ, ಅಯ್ಯೋ ನನಗೆ ಇದಾಗ್ತಿಲ್ಲ, ನಾನು ಏನೋ ಆಗಿದ್ರೆ, ಅದೆಲ್ಲ ಇಲ್ಲ. ಕಾರಣ ಕೊಡೋದು ನಿಲ್ಲಿಸಿ, ಓನ್ ದ ರೆಸ್ಪಾನ್ಸಿಬಿಲಿಟಿ. ನನ್ನ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಅನ್ನೋದನ್ನ ನಾವು ಯಾವತ್ತು ತಿಳ್ಕೊತೀವಿ, ಅವತ್ತಿನಿಂದ ನಿಜವಾದ ನಮ್ಮ ಗ್ರೋತ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಮೇ ಬಿ ನಮ್ಮ ಆಡಿಯನ್ಸ್ಗೆ ಒಂದು ಕ್ಲಿಯರ್ ಕಟ್ ಆದಂಥ ಪಿಕ್ಚರ್ ಸಿಕ್ಕಿರುತ್ತೆ. ಸೊ ಸಂಬಳ 25 ಇರಲಿ, 30 ಇರಲಿ ಅಥವಾ 10,000 ಇರಲಿ, ಹೇಗೆ ಉಳಿತಾಯ ಮಾಡಬೇಕು ಅದು ನಮ್ಮಿಂದಲೇ ಶುರುವಾಗಬೇಕು. ನಾವು ಮಾಡಿದಂಥ ತಪ್ಪು ಏನಿದೆ ಅದನ್ನು ಕರೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಒಂದು 500 ರೂಪಾಯಿಂದಲೂ ಕೂಡ ನಾವು ಉಳಿತಾಯವನ್ನು ಮಾಡ್ಕೊಳ್ಬೋದು. ಅದೊಂದು ಒಳ್ಳೆ ದುಡ್ಡಾಗಿ ಬೆಳೀತಾ ಹೋಗುತ್ತೆ ಅನ್ನೋದಕ್ಕೆ ರಂಗಸ್ವಾಮಿ ಸರ್ ಒಂದು ಡಿಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಸೊ ಇವತ್ತೇ ನಿಮ್ಮ ಒಂದು ಏನಾದರೂ ತಪ್ಪುಗಳನ್ನು ಮಾಡ್ತಾ ಇದ್ರೆ ಹಣಕಾಸಿನ ವಿಚಾರದಲ್ಲಿ ಇವತ್ತೇ ಸರಿ ಮಾಡ್ಕೊಳ್ಳಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ಮಾತನಾಡ್ತೀವಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.